ಹೇಗೆ ನೋಡಿಲ್ಲ ನಾನು. ನಾನು ಯಾವಾಗ ಹ್ಯಾಟ್ ಇಟ್ಕೊಂಡೆ ಹ್ಯಾಟ್ ನಾ ಇಟ್ಕೊಂಡಿಲ್ ಬಿಡಪ್ಪ. ನಾ ಹ್ಯಾಟ್ ಇಟ್ಕೊಂಡೆ ಇಲ್ಲ ಅಂದ್ರೆ ಇಲ್ಲಿ ನೋಡ್ಲಿ ನಾನು ನೋಡಿ ನಾವ್ ಎಷ್ಟು ಗ್ಯಾಪ್ ಆದ್ಮೇಲೆ ಮತ್ತೆ ಪಾಪ ಎಷ್ಟು ಲೇಟ್ ಆದ್ರೂ ನಾವು ಆಫೀಸಿಗೆ ಕರ್ಕೊಂಡ್ ಬರ್ತಾ ಇದ್ದೇವೆ ವಾಕ್ ಮಾಡ್ಲಿ ಅವನು ಸ್ವಲ್ಪ ಅಂತ. ಬಾಳ ದಿನ ಆಗಿತ್ತು, ಅವನಿಗೂ ಬೇಜಾರಾಗಿರ್ಬೋದು ಎಲ್ಲ ಗಣಪತಿ ಆಗಿ ಪಾಪ ಅವನೆಲ್ಲ ಓಡಾಡೇ ಇಲ್ಲ, ಮನೆಗೆ ಕೇಜ್ದಾಗಿರ್ತಿದ್ದ. ಇವತ್ತಿರ್ಲಿ ಎಷ್ಟು ಲೇಟ್ ಆದ್ರೂ ಸ್ವಲ್ಪ ಹೊರ ಬರ್ಲಿ ಅವನು ಬೇಜಾರ್ ಕಳೀಲಿ ಅಂತ ಕರ್ಕೊಂಡ್ ಬಂದ್ವಿ. ಇವತ್ತು ಒಂದು ಕೋಟ್ ಅವತ್ ನಮ್ಮ ಮದರ್ ಕಳ್ಸಿದ್ರೆ ಅದನ್ನ ರಿಪೀಟ್ ಮಾಡಕ್ ಆಗಿದ್ದಿಲ್ಲ, ಬಾಳ ದಿನ ಆಗಿತ್ತು. ಸಂಸ್ಕೃತ ಒಂದು ಶ್ಲೋಕ ಅದು ಕೋಟ್, ವೇರ್ ವುಮೆನ್ ರೆಸ್ಪೆಕ್ಟೆಡ್ ದ ಡಿವೈಟಿ ರಿಸೈಡ್ಸ್ ಅಂತ ಅನ್ನೋದನ್ನ ಸಂಸ್ಕೃತಲ್ಲಿ ಯತ್ರ ನಾರ್ಯಂತ ಪೂಜ್ಯತೆ ರಮಂತ ತತ್ರ ದೇವತಃ ಅಂತ ಹೇಳಿದ್ದಿತ್ತು. ಅದನ್ನ ಅವತ್ ಕಳ್ಸಿದ್ದಿದ್ರು ನಮ್ಮ ಮದರ್. ಆದ್ರೆ ನಾ ಅದನ್ನ ಇಷ್ಟ ದಿನ ಆಯ್ತು ವಿಡಿಯೋದಲ್ಲಿ ಹೇಳಿದ್ದಿಲ್ಲ. ಇವತ್ತು ಆ ಶ್ಲೋಕದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಮದರ್ ಯಾಕೆ ಅದನ್ನ ಕೋಟ್ ಹೇಳಿದ್ರು ಸ್ವಲ್ಪ ಅವರಿಗೆ ಕೇಳ್ತೀನಿ. ಯತ್ರ ನಾರ್ಯಸ್ತು ಪೂಜ್ಯಂತ ರಮಂತೆ ತತ್ರ ದೇವತಾಹ. ವೇಟ್ ಒಂದು ಕೇಸಲ್ಲಿ ಅದನ್ನ ಕೋಟ್ ಮಾಡ್ಯಾರ. ಅದನ್ನ ಕೋಟ್ ಮಾಡಿಬಿಟ್ಟು ಎಲ್ಲ ಲೇಡೀಸ್ಗೆ ಮಾಡ್ಕೊಂಡು ಅದನ್ನ ಒಂದು ಅದಕ್ಕೆ ತುಂಬಾ ವ್ಯಾಲ್ಯೂಬಲ್ ಇದು ವರ್ಡಿಂಗ್ಸ್ ಕೊಟ್ಟಾರ ಅದರಲ್ಲಿ ಲೇಡೀಸ್ ಮುಂದೆ. ಅದನ್ನ ಹಾಕ್ಬಿಟ್ಟು ಅವ್ರು ಆವಾಗ ಬರ್ದಾಗ ಅದು ಏನಿತ್ತು ಅವ್ರ ಮೈಂಡಲ್ಲಿ ನಮಗಂತೂ ಗೊತ್ತಿಲ್ಲ, ಒಟ್ಟು ಅದನ್ನ ಮೆನ್ಷನ್ ಮಾಡಿ ಮೈಂಡ್ ಅಲ್ಲಿ ಅಂದ್ರೆ ಅದೇ ಅಲ್ಲ, ವುಮೆನ್ಗೆಲ್ಲ ರೆಸ್ಪೆಕ್ಟ್ ಕೊಟ್ರೆ ಅಲ್ಲೇ ದೇವರ ಇರೋದು, ಆಮೇಲೆ ಸರೀಶ್ ಆಗೋದು, ನಿಮ್ದು ಪ್ರಾಸ್ಪೆರಿಟಿ ಅಂತ ಮಾಡ್ಬಿಟ್ಟೆ ಏನೋ ಅವ್ರೊಂದು ಒಂದು ದೊಡ್ಡ ಅದೊಂಥರ ಅದರಲ್ಲಿ ಏನೋ ಒಂದು ಬರಿಬೋದು ನಾವು, ಯಾವ್ದ್ರಲ್ಲ ಒಂದು ಕೋಟ್ ಬರೀಬಹುದು ಅಥವಾ ಒಂದು ಸ್ಟೇಟಸ್ ಹಾಕ್ಬೋದು ಅಥವಾ ಒಂದು ಏನಾದ್ರು ಮೆಸೇಜ್ ಕೊಡ್ಬೋದು. ಅಲ್ಲ ಅದ ಅವ್ರ ಏನ್ ಅನ್ಕೊಂಡ್ ಬರ್ದಾರ ನಾವು ಕೇಳಲಿಲ್ಲ, ನೀವೇನ್ ಅನ್ಕೊಂಡ್ ಕಳ್ಸಿದ್ರಿ ಅಂತ ಕೇಳಿದ್. ನನಗೆ ಕಳ್ಸಿದ್ರಲ್ಲ ನೀವು ಅದನ್ನ. ನಾವು ಕಳ್ಸಿದ್ವಿ ಅಂದ್ರೆ ಎಲ್ಲಾ ಲೇಡೀಸ್ಗೂ ಕಳ್ಸಿದೀನಿ ನಾನು. ಅಲ್ಲ ನೀನ್ ಸ್ಟೇಟಸ್ ಹಾಕಿದ್ ಬಾಳ ಜನ ಲೇಡೀಸ್ ಇಷ್ಟಪಟ್ಟಿದ್ರು. ಆದ್ರೆ ನನಗೆ ಫಸ್ಟಿಗೆ ಹಿಂಗಿಂಗ್ ನಾವು ಜಜ್ಮೆಂಟ್ ಮಾತಾಡ್ತಿರ್ತೀವಲ್ಲ ಬೇರೆ ಟಾಪಿಕ್ ಮಾತಾಡ್ದಾಗ, ನೀವು ಚೆನ್ನಾಗ್ ಅನಿಸ್ತು ಕಳಿಸ್ದೆ ಅಂತಂದ್ರಲ್ಲ, ಏನ್ ಚೆನ್ನಾಗ್ ಅನಿಸ್ತದ್ರಾಗ? ಚೆನ್ನಾಗಿ ಅದೇ ಹೇಳ್ತಿದ್ದೀನಲ್ಲ, ಅದು ಒಂದು ಪೂಜೆ ಅದು ಒಂದು ಲೇಡೀಸ್ಗೆ ಅದು ಒಂದು ಆಲ್ರೆಡಿ ಒಂದ್ ಏನೋ ಶ್ಲೋಕದಲ್ಲಿ ಹೇಳ್ಯಾರನ್ನ ಅಂದ್ರೆ ಅವಾಗೆ ವುಮೆನ್ ಎಂಪವರ್ಮೆಂಟ್ ಅಂತ ಏನಂತಾರೆ, ಎಷ್ಟು ಡೀಪ್ ಆಗಿ ಹೋಗಿದಾರ ಅನ್ನೋದು ಅದ್ರಲ್ಲಿ ತೋರಿಸ್ತದೆ. ಆಮೇಲೆ ಈಗೆಲ್ಲ ನೀವು ಮುಂದೆ ಅಪ್ಕಮಿಂಗ್ ಲಾ ಪ್ರಾಕ್ಟೀಸ್ ಮಾಡಬೇಕು ಅಥವಾ ನಿಮಗೆ ಅವೆಲ್ಲ ಸ್ವಲ್ಪ ಗೊತ್ತಿರಬೇಕು. ಯಾವುದೇ ಒಂದು ಏನಾದರೂ ಒಬ್ಬರಿಗೆ ಏನಾದ್ರು ಕೊಡ್ತಿರ್ತೀರಲ್ಲ ನೀವು, ನೆಕ್ಸ್ಟ್ ಕೌನ್ಸಿಲಿಂಗ್ ಮಾಡ್ತೀರಿ ಅಥವಾ ಅದೇನದು ಕೌನ್ಸಿಲಿಂಗ್ ಮಾಡ್ಬೋದು, ಕನ್ಸಲ್ಟೇಷನು ಅಂಥದಕ್ಕೆಲ್ಲ ಉಪಯೋಗ ಆಗ್ತದೆ. ಯಾವಾಗ್ಲೂ ಒಳ್ಳೇದೇನಿದೆ ಸಬ್ಜೆಕ್ಟು. ಆಮೇಲೆ ಅದು ಒಂದು ಪೋಸ್ಟ್ ಅಲ್ಲಿ ಇರೋರು ಅಥವಾ ದೊಡ್ಡ ಪೋಸ್ಟ್ ಅನ್ನೋದಕ್ಕಿಂತ ಅದೊಂದು ಕೋರ್ಟ್ ರೆಸ್ಪೆಕ್ಟೇಬಲ್ ಪೋಸ್ಟ್ ಅವ್ರನ್ನ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಾವೊಂದು ಕೆಲವೊಂದು ಇವನ್ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ವಿ, ಈಗ ಕವಿಗಳು ಮಾಡಿದ್ವೆಲ್ಲ ಕೇಳಿರ್ತೀವಿ. ಆದ್ರೆ ಒಂದು ಜಡ್ಜ್ ಮಾಡಿದ್ದು ನನ್ನ ಪ್ರಕಾರ ನಾನು ಫಸ್ಟ್ ಟೈಮ್ ನೋಡಿದ್ದು. ಅದೆಲ್ಲ ಚೆನ್ನಾಗಿ ಅನಿಸ್ತು. ಎಲ್ಲ ಲೇಡೀಸು ಎಲ್ಲರೂ ಏನು ಜಾಸ್ತಿ ಹಂಗೆ ಯಾರೇ ಏನೇ ಅಂದ್ರು ನಿಮ್ಗೆ ಸ್ಥಾನ ಆಲ್ರೆಡಿ ಒಂದು ಭಗವದ್ಗೀತೆಯಿಂದನೇ ಶುರುವಾಗಿದೆ. ಸೊ ಬಿ ಸ್ಟ್ರಾಂಗ್, ಇದು ಹೇಳ್ರಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ರಿ ಅಂತ ಹೇಳೋದು ಒಂದು ಅಷ್ಟೇ ಒಂದು ಮೆಸೇಜ್ ಸಂಬಂಧ ಆಯ್ತು ಹಾಕಿದ್ದು. ನಮ್ಮ ಆ್ಯಪ್ ಬೋನ್ ನುಂಗಿದ್ದಾನೆ ನೋಡಿ ಗೈಸ್. ಆ್ಯಪ್ ಹೆಂಗ್ ನುಂಗ್ತಾನ ಬೋನ್ ಅಂತ ಅರ್ಥ ಆಗಲ್ಲ ನಮಗೆ. ಹಾ ಆಫೀಸ್ ಬಂದು ಗೊತ್ತಾಗಂಗ್ ಮಾಡ ನೋಡ. ಹಾ ಸ್ಪೀಕ್ ಆ್ಯಪ್ ಸ್ಪೀಕ್. ಹಾ ಗುಡ್ ಬಾಯ್ ಸರ್ ಅಲ್ಲಿ ಸರ್ ಬಂದ್ರೆ ನೋಡಲ್ಲಿ ಮಾಡಬಾರ್ದಂಗೆ. ಸರ್ ಹಂಗೆ ಮಾಡಿದ್ರಂದ್ರೆ ನೋಡಿ. ಇವತ್ತು ಸಂಡೇ ಇದೆ ಗೈಸ್, ಮತ್ತೆ ವರ್ಕಿಂಗ್ ಡೇ ಅಲ್ಲ ಇವತ್ತು. ಸುಮ್ಮನೆ ಏನಾದರೂ ಕಾಂಟ್ರವರ್ಸಿ ಬೇಡ.
ಇಲ್ಲಿ ಇವ್ರಿಬ್ರು ಹುಡುಕ್ತಾನೆ ಇದಾರೆ. ಅಪ್ಪ ಏನೋ ಚಮತ್ಕಾರಿ ಮಾಡಿದಾನೆ, ಇಷ್ಟ್ರಾಗ ಬಂದು ಸಿಗವಲ್ತ 2 ನಿಮಿಷದಾಗ. ಇಷ್ಟೆಲ್ಲ ಮಾಡ್ತಾನ ಅವನು. ನಿಂಗೇನು ಅನಿಸ್ತೈತೆ ಅಪ್ಪು? ನಿಂಗೇನು ಅನಿಸ್ತೈತೆ ಅಪ್ಪು ಬಂದು ನುಂಗ್ಯಾನ? ಅಪ್ಪಸ್ ಬಂದಿದ್ದು ಗೊತ್ತಾಗತ್ತ ಅವನಿಗೆ. ನೋಡು ಮೊದಲು ನಂಗೆ ತಕೊಂಡು ಹೋಗಲ್ಲ ನೋಡಿ, ಸುಮ್ಮನೆ ಅಡಿ ಅಂತೆಲ್ಲ ಹೇಳ್ಕೊಟ್ಟಾರ ಅವನು ಸರ್. ನೋಡು ಸಬ್ಸ್ಕ್ರೈಬ್ ಕರ. ಗುಡ್ ಬಾಯ್ ಯಾರು? ನಿಂಗೆಲ್ಲ ವಾಕ್ ಮಾಡೋದು ಎಳಿಸ್ಕೊಟ್ಟ ಸರ್. ನೋಡು ಎಷ್ಟು ಗುಡ್ ಬಾಯ್ ಆಗ್ಬಿಟ್ಟು. ಏನ ಈಗಾದ್ರೆ ಕಾಡಿಸ್ಬಾರ್ದವನ್ನ, ಕಳಿಸ್ಬಾರ್ದಂಗೆ ಕಡಿತ ನೋಡೋದು. ಕಡಿತಾನೆ ಗ್ಯಾರಂಟಿ. ನೋಡು ಅವ್ನು ನೋಡಿದ್ರೆ ಓ ಬಿಡು ಬಿಡು ನೋಡು ಕಡೆ ಆಗೇನಿ ಕಡೆ ಮಾಡ್ರಿ. ನೀವು ಹಿಡೀರಿ, ನಿಮ್ಗೆ ಸಾರಿ ಮಾಡ್ತಾನೆ ನೋಡೋಣ. ಸರಲ್ಲ ಸಿಟ್ ಡೌನ್ ಮತ್ತು ಸಾರಿ ಅಂಜಿದ ಆಗ. ಯಾಕೆ ಮಾಡಕ್ ಹೋಗ್ತೀಯ ಹಂಗ ಗೊತ್ತಿದ್ದು? ಇಲ್ಲೇ ಇಲ್ಲಿ ಸಿಟ್ ಡೌನ್ ಮತ್ತು ಸಾರಿ ಮಾಡಿಸ್ರಿ. ಅವ್ರು ಸರ್ ಮಾಡಿಸ್ತಾರಲ್ಲ, ಮಾಡ್ತಾನ ಅವನು. ಸಿಡಾನಪ್ಪ ಸಿಟ್. ಹಾ ಸಾರಿ ಸಾರಿ ಸಿಟ್ ಸಿಟ್ ಸಾರಿ. ಹಾ ಗುಡ್ ಬಾಯ್ ಗುಡ್ ಬಾಯ್, ವೆರಿ ವೆರಿ ಗುಡ್ ಬಾಯ್, ವೆರಿ ವೆರಿ ಗುಡ್. ಹಲೋ ಅಪ್ಪ ಮಾಡು, ಮಾಡಿಸ್ರಿ. ಹಲೋ ಅಪ್ಪ ಮಾಡಿಸ್ರಿ. ಹಲೋ ಅಪ್ಪ ಸಿಟ್. ಹಾ ಗುಡ್ ಬಾಯ್. ಹಲೋ ಅಪ್ಪ ಒನ್ಸ್ ಮೋರ್. ಹಾ ಗುಡ್ ಬಾಯ್. ಹಲೋ ಅಪ್ಪ. ಹಾ ಅವ್ನು ಖುಷಿಯಾಗಿದ್ದಾನ ನೋಡಲ್ಲಿ, ಬಾಳ ನಡ್ಸ್ಕಂತ ಇವತ್ತು. ಸ್ಪೀಕ್ ಮಾಡು ಜೀವನಿ, ಸ್ಪೀಕ್ ಮಾಡು. ಇಲ್ಲಿ ನೋಡಿ, ಇಲ್ಲಿ 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 ಅಪ್ಪು ಸ್ಪೀಕ್ ಸ್ಪೀಕ್ ಸ್ಪೀಕ್. ಜೀವನಿ ಸ್ಪೀಕ್ ಮಾಡು. ನಾಟ್ ಜಂಪ್, ಸ್ಪೀಕ್ 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 ಸ್ಪೀಕ್. ಗುಡ್ ಬಾಯ್. ಅಷ್ಟು ಮಾಡ್ತಾನ ಅವನು. ಒಬ್ಬನೇ ಎಲ್ಲ ವಾಕ್ ಮಾಡೋದು ಕಲ್ತಾನ ಅವನು. ಇವತ್ತು ಬ್ಲಡ್ ಮೂನ್ ಎಕ್ಲಿಪ್ಸ್ ಇರೋದ್ರಿಂದ ಎಲ್ಲ, ಆಮೇಲೆ ಕೆಲವೊಂದು ರಾಶಿಗಳು ಶುಭ ಅಶುಭ ಮೀಡಿಯಂ ಅಂತ ಹೇಳಿದ್ದಾರೆ. ನಮ್ ಕೆಲವೊಂದು ದಾನ ಹೇಳಿದ್ದಾರೆ. ದಾನ ಯಾಕೆ ಹೇಳ್ತಾರೆ ಅಂತಂದ್ರೆ, ನಮ್ಮ ರಾಶಿಗಳು ಚೆನ್ನಾಗಿದ್ರೆ ಇನ್ನೂ ಜಾಸ್ತಿ ಚೆನ್ನಾಗಾಗ್ಲಿ, ಇಲ್ಲ ಏನೋ ಮಧ್ಯಮ ಅಂತಿದೆ ಇವ್ರ ತುಲ ಅವ್ರದ್ದು, ಆ ಥರ ಕೊಟ್ರೆ ಇನ್ನು ಅವ್ರೂ ಮೇಲಿನ ಸ್ಥಾನಕ್ಕೆ ಸ್ವಲ್ಪ ಬರ್ಬೋದು, ಎಲ್ಲ ಚೆನ್ನಾಗಾಗತ್ತೆ ಅಂತ ಆ ದೃಷ್ಟಿಯಲ್ಲಿ ದಾನ ಮಾಡ್ರಿ ಕೆಲವೊಂದು ಅಂತ ಹೇಳಿರ್ತಾರೆ. ಅದನ್ನ ನಾವು ನೋಡ್ಕೊಂಡು ಕೇಳ್ಕೊಂಡು ಮಾಡ್ಬೇಕಾಗತ್ತೆ. ನಮ್ದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಆದ್ರೂ ಸಾಧ್ಯ ಆದ್ರೆ ಇವ್ರ ಜೊತೆ ನಾವು ಸ್ವಲ್ಪ ಕೊಡ್ತೀವಿ. ಮತ್ತೆ ಆ ಟೈಮಲ್ಲಿ ಏನೂ ಅಡುಗೆ ಮಾಡಬಾರ್ದು, ಊಟ ಮಾಡಬಾರ್ದು ಅಂತ ಗೊತ್ತಿದೆ. ಅದಕ್ಕೂ ಒಂದು ಸೈಂಟಿಫಿಕ್ ರೀಸನ್ಸ್ ಇದೆ. ಅದು ರೇಸಿಂದ ಏನಾಗುತ್ತೆ, ಕುಕ್ಡ್ ಫುಡ್ ಸ್ವಲ್ಪ ಪಾಯ್ಸನಸ್ ಆ ಥರ ಆಗೋ ಚಾನ್ಸಸ್, ಟಾಕ್ಸಿಕ್ ಆಗೋ ಚಾನ್ಸಸ್ ಇದೆ ಅಂತ ಆ ರೀಸನಿಗೆ ಹೇಳಿದ್ದಾರೆ. ಎಲ್ಲರೂ ಏನೇನೋ ಮಿಸ್ಕನ್ಸೆಪ್ಷನ್ ಹೇಳ್ತಾರೆ. ಬಟ್ ಇರೋ ರೀಸನ್ನು ನಾವು ಕುಕ್ ಮಾಡಬಾರ್ದು, ಮತ್ತು ಫ್ರೆಶ್ಲಿ ಕುಕ್ಡ್ ಆ ಟೈಮಲ್ಲಿ ಏನೂ ಒಳ್ಳೆ ಕೆಲಸಗಳು ಮಾಡಬಾರ್ದು, ಜಸ್ಟ್ ನಾವು ಜಪ ತಪ ಮಾಡ್ತಾ ಕೊಡ್ಬೇಕು ಅಂತ ಹೇಳಿದ್ದಾರೆ. ಇದು ಜನರಲ್ ಆಗಿ ಗೈಡ್ಲೈನ್ಸ್ ಎಲ್ಲರಿಗೂ ಗೊತ್ತಿರಲೇಬೇಕು. ಅವಾಗ ಜಪ ತಪ ಮಾಡೋದ್ರಿಂದ ಆಮೇಲೆ ನೆಗೆಟಿವಿಟಿ ಏನು ನಮಗೆ ಹತ್ತಿರ ಬರಲ್ಲ. ಆಮೇಲೆ ಡೋಂಟ್ ಗೆಟ್ ಇನ್ ಟು ದ ಫೈಟ್ಸ್ ಆರ್ ಇನ್ವಾಲ್ವ್ ಇನ್ ಟು ಎನಿ ನೆಗೆಟಿವ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಅದನ್ನು ಫಾಲೋ ಮಾಡಬೇಕು ನಾವು ಇವತ್ತು ನಾಳೆ. ಅದು ಎಕ್ಲಿಪ್ಸ್ ಆಗಿ ಹೋದ್ಮೇಲೆ ಕೂಡ ನಾವು ಕೆಲವೊಂದು ಫಾಲೋ ಮಾಡಬೇಕಾಗುತ್ತೆ. ನಾಳೆ ನಾವು ಸ್ನಾನ ಮಾಡಿ ಮತ್ತು ಅವಾಗ ಫ್ರೆಶ್ಲಿ ಕುಕ್ಡ್ ಫುಡ್ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಸಾಧ್ಯ ದಾನ ಏನು ಹೇಳಿದ್ದಾರೆ ಅವನ್ನೆಲ್ಲ ಮಾಡಿ, ಈ ಥರ ನಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಆ ಥರ ನಾವು ಮಾಡ್ಕೋಬೇಕು. ಒಂದು ಗ್ರಹಣ ಬಿಟ್ಟು ಹೋಗಿದೆ ಅಂತಂದರೆ ಒಂದು ಹೊಸ ಹುರುಪು, ಹೊಸ ಹೋಪ್ ಅಂತ ಅರ್ಥ. ವೇರ್ ದ ರಾಹು ಸ್ವಾಲೋಸ್ ದ ಮೂನ್ ಅಂತಂದರೆ ರಾಹುಗೆ ಬಾಡಿ ಇಲ್ಲ, ಬರೀ ತಲೆ ಅಷ್ಟೆ. ಬರೀ ತಲೆ ಇರೋ ರಾಹು ಏನು ಮಾಡ್ತಾನೆ, ಸುಮ್ಮನೆ ಮಿಸ್ಕನ್ಸೆಪ್ಷನ್ಸ್, ಒಂಥರ ಅವನು ಇಮ್ಯಾಜಿನೇಟಿವ್ ವರ್ಲ್ಡಲ್ಲಿ ಕರ್ಕೊಂಡು ಹೋಗೋದು, ಆಮೇಲೆ ಮಾಯ ಮತ್ತು ಈ ಥರ ಇಲ್ಯೂಷನ್ಸಲ್ಲಿನೇ ಬದುಕಿಸೋದು ರಾಹು. ಸೊ ಅದು ಏನು ಮಾಡುತ್ತೆ, ಬ್ಲಡ್ ಮೂನ್ ಆದ್ಮೇಲೆ ಸ್ವಾಲ ಆದಮೇಲೆ ಹೊಸ ಜನ್ಮ ಬಂದಂಗೆ, ಮೂನಿಗೆ ಒಂದು ಹೊಸ ಲೈಫು.
ಸೊ ಮೂನಿಗೆ ಹೊಸ ಲೈಫ್ ಅಂತಂದ್ರೆ ಎಲ್ಲಾರ್ಗು ಹೊಸ ಹೋಪು. ನೋಡ್ರಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ರಾಹು ಅಟ್ಯಾಕ್ ಮಾಡಿ ಬಂದ್ಮೇಲೆ ಕೂಡ ಮೂನಿಗೆ ಚೆನ್ನಾಗಿ ಜೀವ ಬಂದು ಮತ್ತೆ ಎಲ್ಲಾ ರಾಶಿ ಫಲಾನುಫಲ ಎಲ್ಲಾರ್ಗು ಚೆನ್ನಾಗಾಗಿ ಈ ತರ ಆಗುತ್ತೆ ಅದು. ಸೊ ಒಂದು ನಮ್ದು ಏನಂತಾರೆ ಒಂದ್ ಘಟ್ಟ ಮುಗಿದು ಹೊರಗೆ ಬಂದಂಗೆ. ಅದು ಎಕ್ಲಿಪ್ಸ್ ಅಂದ್ರೆ ಒಂದು ಸೈಂಟಿಫಿಕಲಿನೂ ಒಂದು ಅದಕ್ಕೆ ಇದ್ದಿದ್ದ ಮಹತ್ವ ಮತ್ತೆ ಜ್ಯೋತಿಷಿಗಳ ಪ್ರಕಾರನೂ ಅದು ಒಂದು ಕ್ರಿಯೆ ಅದು. ಸೊ ಈ ತರ ಇದೆ. ಇನ್ನ ಜಾಸ್ತಿ ಡೀಟೇಲ್ಸ್ ನಾನು ನೋಡಿ ಓದಿ ಹೇಳ್ತೀನಿ. ಇಷ್ಟು ನಾವು ಆಡೋ ಭಾಷೆಯಲ್ಲಿ ಎಷ್ಟು ಹೇಳ್ಬೋದೋ ನಾನು ತಿಳ್ಕೊಂಡು ಅದನ್ನ ನಂದು ಓನ್ ವರ್ಡ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿನೂ ಸ್ವಲ್ಪ ನೋಡಿ ಅದನ್ನ ಕೋಟ್ ಮಾಡಿ ಹೇಳ್ತೀನಿ. So right now the blood moon eclipse is going on outside and I am here sneaking in my room stating you all some facts about the Grahan which has taken place on September 7, 2025 from 9:58 p.m. to 1:26 a.m. So actually they are suggested that don't sleep during the Grahan, and thankfully I had slept in the afternoon, so I am quite awake right now and I'm shooting this reel at almost 1 o'clock and I think I'll finish it by 1:20 and till then it'll be over and I'll sleep. But it's according to people's beliefs. We can't really force anyone to follow it or not follow it. Just for giving the information sake, I'm going to say some points and yeah, I'm using my other phone to read out the points so that I don't really go wrong while giving you the content. So as I told, it is a night where Rahu swallows the moon. That's how they've told about it. And if you go back to the ancient time, there was a ocean of milk that is called as a Sher Sagar that was churned and the nectar of immortality appeared. Immortality means that one doesn't has a death and he's going to live his life like forever. That's what it means. So Lord Vishnu as Mohini took charge of distributing it, and that's where Rahu and Ketu were born. The Asuras were Bhanu disguised himself as Deva and sat in a line to drink Amrit. Surya and Chandra recognized the trick and alerted Lord Vishnu. So Lord Vishnu with his Sudarshan Chakra cuts off Swarna Bhanu's head. But since he had already tasted the nectar, he did not die fully. So his head became Rahu and his body became Ketu, like till the tail. That's how you say that Rahu is the head and Ketu is the tail which is beneath it, because it doesn't has like full existence. They have been cut into two parts. From that moment, they began their eternal chase against the sun and the moon, giving them like the rise to the eclipses. You know there are two kinds of eclipses, solar and lunar. That is, one is Surya Grahan, other is Chandra Grahan. So everyone knows about it already. So since then, Rahu chases the sun and the moon. He swallows the moon, literally, like the shadows. We see the Chandra Grahan. He has no body, so the moon reappears. There's nothing like the negativity always has to fall down, and there has to be rise of positivity or the birth of goodness, as they say. So what has any symbolic meaning behind this wisdom or the message? Let's come back to that. Like, what can we learn seeing this? So the moon means the mind and the emotions, obviously. So the pearl which I'm wearing is advised to, if you have some kind of mixture of emotions and your mind gets disturbed or you get anger, so it is recommended to wear the pearl in the small finger. It can be right or left, depends, and you can wear it in gold or silver or panchadhatu also. So the eclipse reminds us that the shadows pass and the clarity always returns. That's what I'm hoping for too. The moon is our heart. When clouded by illusions, it feels lost. When released, it shines in pure connection.
So Rahu in career shows as overwork, comparison, and hunger for title, money, and recognition without peace. Ketu brings sudden changes like job loss, shift disinterest, so that we stop relying only on status and begin searching for deeper purpose. The moon is in the mind. It can either get trapped in ambition or shine in clarity through purpose. So, Rahu represents the illusions within us, addiction, fear, and the restless mind that never feels enough. Ketu represents the void, the emptiness we fear, but which actually calls us to awaken. The moon is our mind, sometimes eclipsed by shadow, sometimes glowing in full clarity. Food cooked or consumed during Gayan is afflicted by impurities and increases darkness of mind. No auspicious ceremonies, obviously. You don't really, do any kind of Viva Vrata or new beginnings like house opening and all these things, or, not any celebrations. This time is for prayer, not celebration. So, if you sleep without knowledge, then don't really think about it. You can still do punya works, and everything depends on your character. Since today there is the start of Pitru Paksh, my mom was also saying this already that Pitru Paksh has started and it's not really quite a good time. So, you have to offer water and sesame seeds after the eclipse. This carries powerful ancestral blessings if you do such dana. So automatically if you get blessings from your ancestors and the ones who are living before you from a family tree, then obviously you will succeed in your upcoming ventures. No shadow stays forever, just as the moon returns to light, so will you find your way back. This was a motivational quote. Reiki expert, they had posted it for public, so I framed it into like my comfortable points and I've told. So maybe when I have covered some good points, and maybe if I've gone wrong also, I'm still in the learning stage. Like I'm not into this content creation, but I've started it since I'm 3 months. So any mistakes, please forgive, and don't argue with the person. You can always argue for the topic. You know, you should not target the person speaking, because anyone can make mistakes, but the one who learns by his mistakes is a true content creator, or in any other field also. No one is perfect, but the one who embraces his imperfections is always a better person. And the learning never ends. You daily keep on learning new things if you have a open mind. So that's how I'm trying to give more and more contents. And there is a reason for every belief, so we should not actually question it, but we can actually accept what feels rightful to us, like whatever feels comfortable. It's not like you have to practice everything, but you can always see how much you're comfortable with, and you can do the main things. Like for example, after this eclipse, you can just simply bath and go to a temple and just light agarbattis, or a simple puja at your home, or chant any mantra or Hanuman Chalisa, which will make you feel a little bit mm, you know good within yourself. And then you can offer whatever you can. Like if you don't really have the things which mentioned, you can whatever you can for the needy people or animals. The dana is like whatever you can offer. It's not like you have to do the maximum done. You can do whatever you can, how much ever you have from the percentage of your assets. I just want to cover all the topics, so hopefully I'll be reaching out to more audience. So please don't forget to subscribe and like and share, and keep supporting. This is new to me. This is a new field actually, but I'm trying my best. So sorry if I've committed any errors, and thank you.